ಪೂಜ್ಯ ಶ್ರೀಗಳೇ, ನಿಮ್ಮ ಚರಣಕ್ಕೆ ಪ್ರಣಾಮಗಳು. ಹೇಳಿ ರಮಾಕಾಂತ್ ಪಲ್ಲಿ ಅಂತ ಹೇಳಿ ಜಬಲ್ಪುರದಿಂದ. ಹೇಳಿ. ಯಾವಾಗ್ಲೂ ನೋಡಿ ಮನಸ್ಸಿನಲ್ಲಿ ಬರ್ತಾ ಇರುತ್ತೆ ವಿಚಾರ. ಅದೇನಂದ್ರೆ, ನಮ್ಮ ಮಗ ಹೆಸರುವಾಸಿ ಆಗ್ಬೇಕು, ಜಗತ್ ಕಲ್ಯಾಣ ಕಾರ್ಯ ಮಾಡ್ಬೇಕು, ಹೀಗೆ ವಿಚಾರ ಬರೋದು ಇದು ತಪ್ಪಾ? ತಪ್ಪೇನಿಲ್ಲ, ಬರುತ್ತೆ. ತುಂಬಿದ ಸಲಕರಣೆಯಾಗಿದೆ. ನಾವು ಏನ್ ಮಾಡ್ಬೇಕು? ಹೆಸರು ಪ್ರಖ್ಯಾತನಾಗ್ಬೇಕು, ದಾದಾಜಿಯವರ ಕಾರ್ಯ ಜ್ಞಾನ ಪ್ರಕಾಶಿಸ್ಬೇಕು. ದಾದಾಜಿಯವರ ಜಗತ್ ಕಲ್ಯಾಣ ನಮ್ಮ ಕಾರ್ಯ ನಮ್ಮ ಹೆಸರು ಪ್ರಖ್ಯಾತಗೊಳಿಸ್ಬೇಕು, ಅಲ್ಲ, ನನ್ನ ಹೆಸರಿನ ಬಗ್ಗೆ ದಾದಾ ಅಲ್ಲ. ಭಗವಾನ್ರ ಹೆಸರು ಪ್ರಖ್ಯಾತಗೊಳಿಸ್ಬೇಕು. ಅದು ಸರಿಯಾಗಿದೆ, ಅದು ನಡೀಲಿ. ಒಳಗಿಂದ ಮಗನಂದಲ್ಲ, ಈ ಮೋಹ ಇದೆ. ಇಲ್ಲ, ಇದೆಲ್ಲ ಇರೋದಿಲ್ಲ. ಇರುತ್ತೆ, ಇರುದಾದ್ರೆ ಚೆಕ್ ಮಾಡ್ಬಿಡಿ, ಇದ್ರೆ ಡಿಸಾಲ್ವ್ ಮಾಡಿ. ರಮಾಕಾಂತ್ ನನ್ನ ಹಿಡಿಬೇಕು, ನಿನ್ನ ಮಗನಿಗಾಗಿಯೇ ಯಾಕೆ ಭಾವನೆ ಬರಬೇಕು? ಲೋಕದಲ್ಲಿ ಬೇರೆ ಮಕ್ಕಳಿಲ್ವೇ? ಒಬ್ಬ ಮಗನಿಗಾಗಿ ನನ್ ಮಗ ದಾದಾಜಿಯವರ ತುಂಬಾ ಕಾರ್ಯ ಮಾಡ್ಲಿ, ನನ್ನದೇನಿಲ್ಲ ಇಷ್ಟೇ. ಆದ್ರೆ ಇದ್ರಲ್ಲಿ ನಂದೆನ್ನುವುದು ಇದೇ ಅಲ್ಲ. ಅದರ ಹಿಂದೆ ಮೋಹ ಹಾ, ಇರುತ್ತೆ. ಮೋಹ ಇದೆ, ತನ್ನದೆನ್ನುವ ಮೋಹ. ಅದನ್ನು ಬಿಟ್ಟು ಎಲ್ರಿಗೂ ಭಾವನೆ ಇರಬೇಕು. ತಮ್ಮ ಮಕ್ಕಳನ್ನು ದಾದಾ ಭಗವಾನ್ರ ಕಾರ್ಯಕ್ಕಾಗಿ ಕಳುಹಿಸಿಕೊಡ್ಬೇಕು, ಜಗತ್ ಕಲ್ಯಾಣದ ಕಾರ್ಯಕ್ಕೆ ಕಳಿಸ್ಬೇಕು, ಹೀಗೆ ಇದೇ ಪ್ರಾರ್ಥನೆ ಭಾವನೆ ಮಾಡ್ಬೇಕು. ಮಾಡಬೇಕು. ಎಲ್ಲರ ಮಕ್ಕಳು ಎಲ್ಲರೂ ಜಗತ್ ಹಾ, ಕಲ್ಯಾಣ ಒಳ್ಳೆ ಮಾಡ್ಬೇಕು ಸಂಸ್ಕಾರ ಅಂತ. ಸಿಗ್ಲಿ, ಸತ್ಸಂಗ ಸಿಗ್ಲಿ, ಕೆಟ್ಟ ಚಟ, ವ್ಯಸನ ಮೊದಲಾದವುಗಳಿಂದ ಮುಕ್ತಿ ಸಿಗ್ಲಿ, ಧರ್ಮ ಪ್ರಾಪ್ತ ಮಾಡ್ಲಿ, ಈ ಜಗತ್ತಿನ ಕಲ್ಯಾಣ ಮಾಡ್ಲಿ, ಭಾವನೆ ಮಾಡಿ. ನನ್ನದೇ ಮಗ ಹೀಗೆ ಮಾಡ್ಲಿ, ಮೆಲ್ಲನೆ ಎಲ್ಲರ ಮಕ್ಕಳು ಹಾಗೇ ಮಾಡ್ಲಿ ಭಾವನೆ ಇಡಿ. ಪೂರ್ತಿ ಲೋಕದ ಕಲ್ಯಾಣವಾಗ್ಲಿ ಈ ನಿಮಿತ್ತದ ಮೂಲಕ. ಆದ್ರೆ ಒಳ್ಳೆಯದೇ. ಇದೇ ಪ್ರಾರ್ಥನೆ ಮಾಡ್ತೇವೆ, ಎಲ್ರಿಗೆ ಆಶೀರ್ವಾದ ಹಾ, ಸಿಗಲಿ ಎಲ್ಲ ಮಕ್ಕಳಿಗೆ. ಸರಿಯಾಗಿದೆ, ಸರಿಯಾಗಿದೆ. ಹೇಳಿ. ಇಚ್ಛೆ ಮತ್ತು ಆಶೆಯಲ್ಲಿ ಏನು ಅಂತರ? ಇಚ್ಛೆ ಇಚ್ಛೆ ಆಶಾ ಎರಡೂ ಒಂದೇ ತಾಯಿಯ ಮಕ್ಕಳು. ಆಸೆ ಪೂರ್ತಿ ಆದ್ರೆ ಅಹಂಕಾರ ಹೆಚ್ಚಾಗತ್ತೆ, ಆಸೆ ಪೂರ್ತಿ ಆಗಿಲ್ಲ ಅಂದ್ರೆ ನಿರಾಸೆ, ಡಿಪ್ರೆಷನ್, ಖೇದ, ದುಃಖಿ ಆಗ್ತೇವೆ. ಇಚ್ಛೆಯಲ್ಲೂ ಅದೇ ಆಗತ್ತೆ. ಮತ್ತು ಇಚ್ಛೆ, ಆಸೆ ಯಾವಾಗ್ಲೂ ಸಾಯೋದಿಲ್ಲ. ನಾವು ಸಾಯಬಹುದು, ಆದ್ರೆ ಇವೆರಡೂ ಇರುತ್ತವೆ. ಅಹಂಕಾರ ಸಾಯಬಹುದು, ಆದ್ರೆ ಅಹಂಕಾರದ ಇಚ್ಛೆ ಸಾಯೋಲ್ಲ, ಅದರಿಂದ ಪುನರ್ಜನ್ಮ ತಗೋಬೇಕಾಗತ್ತೆ. ಆದ್ರೆ ಇಚ್ಛೆ ಹಾಗೂ ಆಸೆ ಯಾವಾಗ ಪೂರ್ತಿ ಆಗುತ್ತೆ ಅಂದ್ರೆ ಯಾವಾಗ ಶುದ್ಧಾತ್ಮ ಜ್ಞಾನ ಸಿಗುತ್ತೆ, ನಾನು ಶುದ್ಧಾತ್ಮನಾಗಿದ್ದೇನೆ, ಆಗ ಹೊಸ ಬೀಜ ಬೀಳೋದು ನಿಲ್ಲುತ್ತೆ. ಆಗ ಕರ್ಮಫಲದ ಆಧಾರದಿಂದ ಇಚ್ಛೆ ಆಸೆ ಪ್ರಕಟವಾಗ್ತಿರ್ಬೋದು. ಆಗ ನಾವು ತಪ ಮಾಡೋಣ, ವ್ಯವಸ್ಥಿತದಲ್ಲಿದ್ದದ್ದು ಮುಗಿಯಲಿ ಪೂರ್ತಿ. ಸಿಗದಿದ್ರೆ ವ್ಯವಸ್ಥಿತ, ಸಿಕ್ಕಿದ್ರೆ ಲೆಕ್ಕ ಪೂರ್ತಿಯಾಗುತ್ತೆ. ಈಗ ಶುದ್ಧಾತ್ಮ ಅನುಭವದಲ್ಲಿದೆ, ಈ ಸಂಸಾರದ ಯಾವುದೇ ವಿನಾಶ ವಸ್ತು ನನಗೆ ಬೇಡ ಎನ್ನುವ ನಿಶ್ಚಯ ನಮ್ಮಲ್ಲಿ ದೃಢವಾಗಿದೆ. ಆಗ ಆಸೆ ಮತ್ತು ಇಚ್ಛೆಯ ಈಗ ಹೊಸತು ಬಂದಾಗಿದೆ, ಹೊಸ ಉತ್ಪನ್ನಗಳು ನಿಂತಿವೆ. ಇನ್ನು ಹಿಂದಿನ ಕರ್ಮಫಲ ಬಂದ್ರೆ ಆಗ್ಲಿ, ಏನಿಚ್ಛೆ ಇದೆಯೋ ಪೂರ್ತಿಯಾಗ್ಲಿ. ತಿಳಿತಾ? ಹಾ, ಅರ್ಥವಾಯ್ತು. ನನ್ನ ಮಗ 10ನೇ ಕ್ಲಾಸ್ನಲ್ಲಿದ್ದಾನೆ. ಎಷ್ಟು ಅವನಿಗೆ ಗದರಿಸಬಾರದು ಅಂತ ಎನಿಸಿದ್ರು ಕೂಡ ಅವನು ಸ್ವಲ್ಪ ಓದಿನಲ್ಲಿ ಲಕ್ಷ್ಯ ಕೊಡೋದಿಲ್ಲ. ಹಾಗಾದ್ರೆ ಗದರಿಸ್ಬೇಕಾ ಅವ ಅಥವಾ? 10ನೇಗೆ ಬರುವ ಮೊದಲು ಯಾವಾಗ್ಲಾದ್ರೂ ಹಾ, ಕಲಿಯೋದಕ್ಕೆ ಹೇಳ್ತಿದ್ರು. ಅದನ್ನು ಅಂತೂ ಹೇಳಿದ್ದೇವೆ. ಆದ್ರೆ ಹಾ, ಕೆಜಿಯಿಂದ ಚಿಕ್ಕವ ಬೇಗ ತಯಾರಾಗು, ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ 5 ವರ್ಷದವನಿದ್ದಾಗ, 3 ವರ್ಷದವನಿದ್ದಾಗ ದಿನಾ ಸುತ್ತೆ ಬಿಟ್ಟು ಸುರು. ನೋಡಿ, 1 ಕಪ್ ಚಹಾಕ್ಕೆ ಎಷ್ಟು ಚಮಚೆ ಸಕ್ಕರೆ ಹಾಕ್ಬೇಕು ಸಿಹಿ ಆಗ್ಲಿಕ್ಕೆ? 12 ಚಮಚೆನಾ? ಅಲ್ಲ, 25 ಚಮಚೆ? ಇಲ್ಲ, 1 32 ಚಮಚ, ಚಮಚೆ? ಒಂದೇ ಚಮಚ. 1 ಚಮಚೆ. ನೋಡಿ, ನಿಮ್ಗೆ ಅಡುಗೆ ಮನೆಯಲ್ಲಿ ಬಿಸಿ ಬಿಸಿ ರೋಟಿ ಬೇಕಾಗಿದೆ, ತರಕಾರಿಗೆ ಉಪ್ಪು ಹೆಚ್ಚು ಹಾಕ್ಬೇಡಿ ಎಂದು ಎಷ್ಟು ಸಲ ಹೇಳ್ಬೇಕಾಗತ್ತೆ ನಿಮ್ಗೆ? ಇಲ್ಲ ಇಲ್ಲ 35 ಸಲ ಹೇಳಿದ್ರೆ ಉಪ್ಪು ಹೆಚ್ಚಾಗೋದನ್ನ ನಿಲ್ಲಿಸ್ತೀರಾ? ಇಲ್ಲ ಇಲ್ಲ 2 ಸಲ ಹೇಳಿದ್ರೆ ಸಾಕಲ್ಲ? 2 ಬಾರಿ. 2 ಸಲ. ಹಾಗಿದ್ರೆ ಮಗನಿಗೆ ಸ್ಟಡಿ ಮಾಡಲು ಎಷ್ಟು ಸಲ ಹೇಳ್ಬೇಕು? 2 ಬಾರಿ. ಹಾಗಿದ್ರೆ ಹೇಳಿದ್ದು ಹೆಚ್ಚಾಯ್ತು, ಆದ್ದರಿಂದ ಅವನ ಮೆದುಳು ಹಿಂದೆ ತಿರುಗ್ತಿದೆ. ಈಗ ನೀವು ಎಷ್ಟು ಸಲ ಹೇಳ್ತೀರೋ ಅವ ಹೇಳ್ತಾನೆ, ನಾನು ಓದುವುದಿಲ್ಲ. ನೀವು ಹೇಳುವುದನ್ನ ನಿಲ್ಸಿ, ಅವನಿಗೆ ಇಷ್ಟು ಹೇಳಿ, ಮಗು ನಾನ್ ನಿನ್ಗೆ ಓದ್ಲು ಹೇಳಿದ್ರೆ ಮಾತ್ರ ನೀನು ಓದ್ತೀಯಾ ಅಥವಾ ನಾನು ಹೇಳದಿದ್ರೂ ನೀನು ಓದ್ತೀಯಾ? ಕೇಳಿ ಅವನಿಗೆ ಒಂದ್ ಬಾರಿ. ಈಗಂತೂ ಎಕ್ಸಾಮಿಗೆ 3 ತಿಂಗಳು ಬಾಕಿ ಇದೆ. ಮಾಡುದಿಲ್ಲ ಅಂದ್ಮೇಲೆ ಟೆನ್ಷನ್ ಬರುತ್ತೆ. ನೀವು ನೀವು 3 ತಾಸು ಮೊದಲೇ ಉಪ್ಪು ಪಲ್ಯದಲ್ಲಿ ಕಡಿಮೆ ಹಾಕಿ ದಾಲ್ ಹುಳಿ ಮಾಡಬೇಡಿ. 3 ಗಂಟೆಯಲ್ಲಿ 30 ಸಲ ಹೇಳಿದ್ರೆ ನೀವು ಬೇಗ ಮಾಡ್ತಿರೋ ಹೇಳಿ? ಹ, ಈ ಅವಸ್ಥೆ ಆಗತ್ತೆ ಮಗುವಿಂದು. ನೋಡಿ, 2-3 ವರ್ಷದವನಿದ್ದಾಗಿನಿಂದಲೇ ಅಲ್ಲಿ ಕೂತ್ಕೋಬೇಡ, ಇಲ್ಲಿ ಕೂತ್ಕೋಬೇಡ, ಹೀಗ್ ಮಾಡ್ಬೇಡ, ಹಾಗ್ ಮಾಡ್ಬೇಡ, ಇಲ್ಲಿ ಬಾ, ಹೀಗ್ ಮಾಡ್ಬೇಡ, ಹೀಗೆ ಮಾಡ್ತಾ ಮಾಡ್ತಾ 50 ಬಾರಿ ಇದು ಮಾಡು, ಇದು ಮಾಡ್ಬೇಡ, ಇದು ಮಾಡು, ಇದು ಮಾಡ್ಬಾರ್ದು, ಇದು ಮಾಡ್ಬೇಕು, ಇದು ಮಾಡ್ಬಾರ್ದು.
ಮಾಡ್ತಾ 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 ಅವನ ಸ್ಯಾಚುರೇಷನ್ ಪಾಯಿಂಟ್ ಬಂದ್ಬಿಟ್ಟಿದೆ. ಎಷ್ಟು ಬಂದಿದೆ ಅಂದ್ರೆ ಒಂದು ಹೊಸ ಶಬ್ದ ಕೇಳುವ ಅವನ ತಯಾರಿ ಇಲ್ಲ, ಮತ್ತು ಯಾವುದೇ ಶಬ್ದದ ರಿಯಾಕ್ಷನ್ ಆಗುತ್ತೆ ಅವನಿಗೆ ಅಲರ್ಜಿ ಆಗಿದೆ. ಇನ್ನು 6 ತಿಂಗಳು ನಿಲ್ಲಿಸಿಬಿಡಿ, 3 ತಿಂಗಳಿದೆಯಲ್ಲ, 1 ತಿಂಗಳು ಮಾತನಾಡೋದನ್ನ ಬಿಟ್ಬಿಡಿ. 2 ತಿಂಗಳ ನಂತರ ಏನ್ ಬೇಕಾದ್ರೂ ಮಾಡಿಬಿಡಿ. ನಿಮ್ಗೆ ಈ ಔಷಧಿ ಹಿಡಿಸಿದ್ರೆ ಹೆಚ್ಚಿಸ್ಬಿಡಿ ಕೋರ್ಸ್, ಹಿಡಿಸದಿದ್ರೆ ನೀವು ಮಾತಾಡಲು ಶುರು ಮಾಡಿ. ಜೈ ಸಚ್ಚಿದಾನಂದ. ನಿಮ್ಗೆ ಒಬ್ನೇ ಮಗನೇ? ನಮ್ಗಂತೂ 200 ಮಕ್ಕಳಿದ್ದಾರೆ, ಮತ್ತೆ ಹಾಗೆ ಎಷ್ಟೋ ಇದ್ದಾರೆ. ಆದ್ರೆ ಯಾರಿಗೂ ಉಪದ್ರವ ಕೊಡಬಾರ್ದು. ಹಾ, ಹೆಲ್ಪ್ ಮಾಡಬೇಕು, ಗೈಡೆನ್ಸ್ ಕೊಡಬೇಕು. ಆದ್ರೆ ಸ್ವತಃದ ಆಧಾರದಿಂದ ಅವರು ಡೆವಲಪ್ ಆಗ್ತಾರೆ. ಇವೆಲ್ಲ ಹೇಗೆ ನಾವು ಬೀಜ ಹಾಕ್ತೇವೆ, ಇದು ಗುಲಾಬಿಯ ಗಿಡ, ಅದಕ್ಕೆ ದಿನಾಲೂ ಹೊಡಿತೀರಿ, ಗುಲಾಬಿ ಬೇಗ ತೆಗಿ, ಎಷ್ಟು ದಿನ ಆಯ್ತು ಮುಳ್ಳೆ ತೆಗಿತಿದ್ದಿ, ಜಗಳ ಮಾಡ್ಬೇಕಾ ಅಥವಾ ತನ್ನಷ್ಟಕ್ಕೆ ಅದು ಗುಲಾಬಿ ಕೊಡುತ್ತೆ? ನೀವೇನು ಮಾಡ್ಬೇಕು? ಗೊಬ್ಬರ ಹಾಕ್ಬೇಕು, ನೀರು ಹಾಕ್ಬೇಕು ಅಷ್ಟೇ. ಕೊಳೆತ ಎಲೆಗಳನ್ನು ತೆಗೆದುಬಿಡಿ, ಅದಕ್ಕೆ ಪ್ರೊಟೆಕ್ಷನ್ ಕೊಡಿ, ಅದನ್ನು ಪ್ರೀತಿಸಿ. ನೀವು ಗುಲಾಬಿ ತನ್ನಷ್ಟಕ್ಕೆ ಬರುತ್ತೆ, ಅದು ಬೆಳೆಯುತ್ತೆ, ಗುಲಾಬಿ ಹೂ ಸಿಗುತ್ತೆ. ಅದರ ಟೈಮ್ ಬರ್ಲಿ, ಎಲ್ಲ ಸರಿಯಾಗತ್ತೆ. ನಾವಂತೂ ಇಡೀ ದಿನ ಗೊಬ್ಬರ ಹಾಕಿದೆವು, ಮಾರನೇ ದಿನ ಅರೆ ಇನ್ನೂ ಬಂದಿಲ್ಲ, ಹೊಡಿತೇವೆ 4-6. ಆ ಪಾಪ ಗಿಡಕ್ಕೆ ಸುಧಾರಿಸುವುದಿಲ್ಲ, ಅದು ಕೂಡ ಸತ್ತು ಹೋಗುತ್ತೆ ತನ್ನಷ್ಟಕ್ಕೆ, ಏನು ಮಾಡೋದಿಲ್ಲ. ನಿರುಮಾ ಅವರಂತೂ ದಾದಾಜಿಯವರು ಏನ್ ಮಾಡ್ತಿದ್ರು, ಒಂದು ಪಾಸಿಟಿವ್ ಅನ್ನ ಎನ್ಕರೇಜ್ ಮಾಡ್ತಿದ್ರು ಮತ್ತು ನೆಗೆಟಿವ್ ಅನ್ನ ಟಚ್ ಮಾಡ್ತಿರ್ಲಿಲ್ಲ. ಮಕ್ಕಳಂತೂ ಅವರತ್ರ ತನ್ನಷ್ಟಕ್ಕೆ ಡೆವಲಪ್ ಆಗ್ತಿದ್ರು. ಇಂದು ಇಷ್ಟೆಲ್ಲ ಸತ್ಸಂಗದಂತೂ ಕಾರ್ಯಕ್ರಮಗಳೆಲ್ಲ, ಅದರಲ್ಲಿ ಆಪ್ತ ಪುತ್ರರು ಆಪ್ತ ಪುತ್ರಿಯರು ಅವರೆಲ್ಲ ಸತ್ಸಂಗಕ್ಕೆ ಬರುವಾಗ ತುಂಬಾ ಚಿಕ್ಕವರಿದ್ರು. 7 ವರ್ಷದವರು, 8 ವರ್ಷದವರು, 10, 12 ವರ್ಷದವರು. ಆದರೆ ಸತ್ಸಂಗಕ್ಕೆ ಬಂದ ನಂತರ ಅವರ ಅಭಿವೃದ್ಧಿ ಆಯಿತು. ಇಂದು ಎಷ್ಟು ಡಿಪಾರ್ಟ್ಮೆಂಟ್ ಅವರು ಕಂಟ್ರೋಲ್ ಮಾಡ್ತಿದ್ದಾರೆ, ಹ್ಯಾಂಡಲ್ ಮಾಡ್ತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲಿ 50-100 ಮಂದಿಯನ್ನ ಹ್ಯಾಂಡಲ್ ಮಾಡ್ತಾರೆ, ಪ್ರೀತಿಯಿಂದ ಹ್ಯಾಂಡಲ್ ಮಾಡ್ತಾರೆ. ಪೂರ್ತಿ ಸಿಟಿಯಲ್ಲಿ, ಸಿಮಂದರ್ ಸಿಟಿಯಲ್ಲಿ ಎಷ್ಟೆಲ್ಲ ಡಿಪಾರ್ಟ್ಮೆಂಟ್ ಅನ್ನು ನೋಡ್ಕೋತಾರೆ. ನನ್ಗಂತೂ ಹೋಗೋಕೆ, ನೋಡೋಕೆ, ಯೋಚಿಸೋಕೆ ಅಗತ್ಯವೇ ಇಲ್ಲ. ಇಷ್ಟು ನನ್ನನ್ನು ಮುಕ್ತನಾಗಿ ಬಿಟ್ಟಿದ್ದಾರೆ. ಮತ್ತು ಮಹಾತ್ಮರಿಗೂ ಇಷ್ಟು ಸಹಾಯ ಸಿಗುತ್ತೆ ಅಂದ್ರೆ ಯಾರಿಗೂ ಯಾವಾಗ್ಲೂ ಏನು ತೊಂದರೆ ಆಗದ ಹಾಗೆ ಎಲ್ರಿಗೂ ಗಮನ ನೀಡ್ತಾರೆ. ಅವರು ಚಿಕ್ಕವರಿದ್ರು ಎಷ್ಟು ದೊಡ್ಡವರಾಗಿದ್ದಾರೆ, 25 ವರ್ಷ, 30 ವರ್ಷ, 40 ವರ್ಷ, ಎಷ್ಟು ವರ್ಷದಿಂದ ಸೇವೆ ಮಾಡ್ತಾರೆ. ಮಕ್ಕಳು ಡೆವಲಪ್ ಆಗ್ಲು ಬಿಡಿ, ಅವರೆಲ್ಲ ಗುಲಾಬಿ ಹೂವಿನಂತಿದ್ದಾರೆ. ಗಂಡ್ಮಕ್ಳು ಹೆಣ್ಮಕ್ಳು ಡೆವಲಪ್ ಆಗ್ಲಿ ಬಿಡಿ. ನಮ್ ಕಡೆಯಿಂದ ಪ್ರೀತಿ, ಊಟ, ತಿಂಡಿ, ರಕ್ಷಣೆ, ಪ್ರೇಮ, ವ್ಯವಹಾರ ತನ್ನಷ್ಟಕ್ಕೆ ರಿಸಲ್ಟ್ ಕೊಡ್ತಾರೆ ನಮ್ಗೆ. ರಜನೀಶ್ ಕುಮಾರ್. ಪೂಜ್ಯ ಶ್ರೀಗಳೇ, ನನ್ನ ಹತ್ರ ಅನೇಕ ಸಮಸ್ಯೆಗಳಿವೆ, ನಿಮ್ಮ ಹತ್ರ ನಾನು ತಿಳ್ಕೋಬೇಕು. ಯಾವುದೇ ಕೆಲಸ ನಾವು ಮಾಡ್ಲಿಕ್ಕೆ ಹೋದಾಗ 20 ದಿನಕ್ಕಿಂತ ಹೆಚ್ಚು ದಿನ ಕೆಲಸ ಮಾಡ್ಲಿಕ್ಕೆ ಆಗೋಲ್ಲ. 20 ದಿನ ಸತ್ಸಂಗಕ್ಕೆ ಬನ್ನಿ, ತುಂಬಾ ಆಯ್ತು. ಎಷ್ಟಾದ್ರೂ ನಡೀಬೋದಲ್ಲ. 20 ದಿನಕ್ಕಿಂತ ಹೆಚ್ಚು ಆಗೋದಿಲ್ಲ. ಆದ್ರೆ 20 ದಿನ ಮಾಡಿದ್ರೆ ಒಳಗಡೆ ಆನಂದ ಸಿಗ್ಬಹುದು. ಮುಂದಿನ 20 ದಿನ ಮಾಡಲು ಧೈರ್ಯ ಸಿಗ್ಬಹುದು ನಿಮ್ಗೆ. ಮುಂದಿನ 20 ದಿನ ಮಾಡಿದ್ರೆ 2 ಸಲ 3 ಸಲ ಮಾಡಲು ನಿಮ್ಗೆ ಧೈರ್ಯ ಬರಬಹುದು. ಕೂಸಂಗದ ವ್ಯವಹಾರ ಎಲ್ಲ ಬಿಟ್ಟು ಹೋಗುತ್ತೆ ಮತ್ತು ಸತ್ಸಂಗದ ವ್ಯವಹಾರ, ನಿಮ್ಮ ಸ್ವತಃದ ಶಕ್ತಿ ಕೆಲಸಕ್ಕೆ ಬರಬಹುದು. ಟಚ್ನಲ್ಲಿರಿ. ಮತ್ತು ನೀವು ನವಾದದಿಂದ ಬಂದಿದ್ದೀರಿ ಅಲ್ವಾ, ಅಲ್ಲಿಂದ ಬಂದಿದ್ದೀರಿ, 2-3 ದಿನ ಆನಂದವಾಯ್ತಲ್ಲ. ಪೂಜ್ಯ ಶ್ರೀಗಳೇ, ಇಲ್ಲಿ ನಿಮ್ಮ ದರ್ಶನ ಪಡೆದು ನನ್ಗನಿಸುತ್ತೆ ನಾನು 50% ಸುಧಾರಿಸಿದ್ದೆ. ನೋಡಿದ್ರಲ್ಲ, ನೀವು ಆಶೀರ್ವಾದ ಕೊಟ್ಟರೆ ನಾನು 100% ಸುಧಾರಿಸ್ತೇನೆ. ನಾನು ಹೇಳೋದು 51% ಆದ್ರೂ ತುಂಬಾ ಆಯ್ತು. 1% ದಾದಾ ಭಗವಾನ್ರ ವತಿಯಿಂದ ಹಾಕಿಬಿಡ್ಬೋದು. ಪ್ಲೈವೀಲ್ ಅನ್ನು 51% ಅಷ್ಟೇ ಬಗ್ಗಿಸ್ಬೇಕು, ಬಾಕಿ ತನ್ನಷ್ಟಕ್ಕೆ ತಿರುಗುತ್ತೆ. 49ನಿಂದ ಹಿಂದೆ ಬರುತ್ತೆ. 51% ಹೋದ್ರೆ ಮತ್ತೆ ತನ್ನಷ್ಟಕ್ಕೆ ತಿರುಗುತ್ತಾ ಇರುತ್ತೆ. ಆಮೇಲೆ ಪ್ಲೈವೀಲ್ 1% ದಾದಾ ಭಗವಾನ್ರ ವತಿಯಿಂದ ನಿಮ್ಗೆ ಹಾಕಿ ಬಿಡೋಣ, ಆಗ ನಿಮ್ಮ ಗಾಡಿ ಓಡಬಹುದು. ಈಗ 1-2 ಕೆಲಸ ನೀವು ಮಾಡಬೇಕು. ಯಾರಿಗಾದ್ರೂ ನೋವು ಕೊಟ್ಟಿದ್ರೆ ನಿಮ್ಮ ಯಾವುದೇ ಕೆಟ್ಟ ವ್ಯವಹಾರದಿಂದ ಒಂದೊಂದು ಪ್ರಸಂಗವನ್ನು ನೆನಪಿಸಿ ಪ್ರತಿಕ್ರಮಣ ಮಾಡಬೇಕು. ಏನು ರಜನೀಶ್ ಕುಮಾರ್, ತಿಳಿತಲ್ಲ ನಿಮ್ಗೆ? ನೋಡಿ, ನಾನು ಲಾಟ್ರಿ ಕೂಡ ಆಡ್ತೇನೆ, ಬಿಡೋಕ್ಕಾಗಲ್ಲ. ಅವೆಲ್ಲ ಬಿಟ್ಟು ಹೋಗುತ್ತೆ. ಮೊದಲು ಇಷ್ಟು ಆರಂಭಿಸಿ. ನೀವು ಏನೇ ಕೆಲಸ ಮಾಡಿದ್ರೂ ನಿಮ್ಮ ಯಾರಾದ್ರೂ ಹತ್ತಿರದವರಿಗೆ ನೋವುಂಟಾಗತ್ತೆ. ಆಯ್ತು. ಅಷ್ಟು ಪ್ರತಿಕ್ರಮಣ ಮಾಡಿಬಿಡಿ. ರಜನೀಶ್ ಕುಮಾರಿಂದ ಅಷ್ಟು ಪ್ರತಿಕ್ರಮಣ ಪ್ರಾರಂಭಿಸಿ. ಅಲ್ಲಿ ನಿಮ್ಮ ಮಮ್ಮಿ ಇದ್ದಾರೆ, ಪಪ್ಪ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಇನ್ನೂ ಕೆಲವರು ಜಾಬ್ನಲ್ಲಿದ್ದಾರೆ, ಬಿಸ್ನೆಸ್ನಲ್ಲಿದ್ದಾರೆ. ಲಿಂಕ್ನಲ್ಲಿರುವ ಯಾವುದೇ ವ್ಯಕ್ತಿಗೆ ದುಃಖವಾಗಿದ್ರೆ 1
ನಿಯಮ ಮಾಡಿ. ಪೂರ್ತಿ ದಿವಸದಲ್ಲಿ ಯಾರಿಗಾದ್ರೂ ನೋವು ಆಗಿದ್ರೆ, ಯಾವುದೇ ನಮ್ಮ ವ್ಯವಹಾರದಿಂದ, ಕ್ರೋಧದಿಂದ, ಮೋಹದಿಂದ ಅಥವಾ ಹಣದ ವಿಷಯದಿಂದ, ಭಾವ ಕೆಟ್ಟಿದ್ದರಿಂದ ಯಾವುದೇ ಶಬ್ದ ದುಃಖ ನೀಡಿದ್ದರೆ ಅದರ ಪ್ರತಿಕ್ರಮಣ ಮಾಡಬೇಕು. ಕ್ಷಮೆ ಕೇಳಿ ಮತ್ತು ಶಕ್ತಿ ಯಾಚಿಸಿ, ಹೇ ದಾದಾ ಭಗವಾನ್, ಇಂಥ ತಪ್ಪು ಮಾಡದ ಹಾಗೆ ನನಗೆ ಶಕ್ತಿ ನೀಡಿ. ತಿಳಿತಾ? ಪೂಜ್ಯ ಶ್ರೀಗಳೇ, ನನಗೆ ನಿಮ್ಮ ಆಶೀರ್ವಾದ ಬೇಕು. ಹಾ, ನನ್ನ ವತಿಯಿಂದ ತುಂಬಾ ಆಶೀರ್ವಾದ ಇದೆ ನಿಮ್ಗೆ. ಜಯ ಸಚ್ಚಿದಾನಂದ. ಜೈ ಸಚ್ಚಿದಾನಂದ ಪೂಜ್ಯಶ್ರೀ. ಹೇಳಿ. ಜನ್ಮ ಜಯಂತಿಗೆ ಮೊದಲ ಬಾರಿ ಬಂದದ್ದು. ಜ್ಞಾನ ತಗೊಂಡು 4 ವರ್ಷವಾಯಿತು. ಫೈಲ್ ನಂಬರ್ 1 ಪ್ರತಿ ಬಾರಿ ಬೇರೆಯವರ ಬಗ್ಗೆ ಯೋಚಿಸಿರ್ತದೆ. ಅದಕ್ಕಾಗಿ ನನ್ನ ಧ್ಯಾನದ ಮೇಲೆ ತುಂಬ ಆವರಣ ಬಂದಿದೆ. ಇದರಿಂದ ಹೊರಬರಲು ನನಗೇನಾದರೂ ದಾರಿ ತೋರಿಸಿ. ಮತ್ತು ಬೇರೆಯವರ ಒಳಿತಿಗೆ ಯೋಚಿಸಿದ್ದೀರಾ? ಬೇರೆಯವರ ಕಲ್ಯಾಣ ಆಗ್ತಾ ಇರ್ಲಿ, ಯಾಕೆ ಇನ್ನೂ ಆಗಿಲ್ಲ, ದಾದಾ ಭಗವಾನ್ರು ಎಲ್ಲರ ಕಲ್ಯಾಣ ಮಾಡ್ತಾರೆ, ಅದನ್ನೇ ಯೋಚಿಸ್ತಿರಲ್ಲ? ಅಥವಾ ಹಾಗೆಲ್ಲ ಇನ್ನೇನಾದ್ರೂ? ಅದು ಮತ್ತೆ ನನ್ನ ತಂಗಿ ಇದ್ದಾಳಲ್ಲ, ಅವಳ ಈಗ ಇಲ್ಲ. ಅವಳ ಮಕ್ಕಳು ಸೊಸೆಯಂದ್ರ ಬಗ್ಗೆ ಇಷ್ಟು ಯೋಚಿಸಿ ನೆಗೆಟಿವ್ ಯೋಚಿಸಿ ಯೋಚಿಸ್ತೀರಿ ಅಥವಾ ಪಾಸಿಟಿವ್? ಅಲ್ಲ, ಪಾಸಿಟಿವ್ ಅಂದ್ರೆ ಅವಳ ಬಗ್ಗೆ ಏನಾಗ್ಬೋದು, ಏನ್ ಮಾಡ್ತಿರ್ಬೋದು ಅಂತ. ಹಾಗೆ ನಾನು ಫೈಲ್ ನಂಬರ್ 2ನ ಜೊತೆಯೂ ಇಲ್ಲ, ತುಂಬಾ ಈಗ ಯಾರ್ದಾದ್ರೂ ಎಷ್ಟಾದ್ರೂ ನೆನಪಾದ್ರೆ ಶುದ್ಧಾತ್ಮ ನೋಡ್ಬೇಕು ಮತ್ತು ಕಲ್ಯಾಣದ ಭಾವನೆ ಇಡ್ಬೇಕು. ಮತ್ತು ಏನಾದ್ರೂ ಕಷ್ಟ ಇದ್ರೆ, ನಷ್ಟ ಆದ್ರೆ ಅಂತಹ ಸ್ಥಿತಿಯಲ್ಲಿ ಪ್ರಾರ್ಥನೆ ಮಾಡೋದು, ಹೇ ದಾದಾ ಭಗವಾನ್ ಅವರು ಸುಖವಾಗಿರ್ಲಿ, ನಿಮ್ಮ ಕೃಪೆ ಇರ್ಲಿ. ಶುದ್ಧಾತ್ಮನ ಪ್ರಾರ್ಥನೆ ಮಾಡೋದು, ಹೇ ಶುದ್ಧಾತ್ಮ ಭಗವಾನ್ ಅವರಿಗೆ ಶಾಂತಿ ಸಿಗ್ಲಿ, ಆನಂದ ಸಿಗ್ಲಿ, ಇಷ್ಟು ಕೃಪೆ ಮಾಡಿ. ಸಾಕು, ಇಷ್ಟು ತುಂಬಾ ಆಯ್ತು. ನೆನಪು ಮಾಡುವುದಿಲ್ಲ, ನಮ್ಮ ದೃಷ್ಟಿ ಬದಲಾಯಿಸ್ತೇವೆ. ಇದ್ರ ಬಗ್ಗೆ ನನ್ಗೆ ಎಷ್ಟು ನೋವಾಯ್ತಂದ್ರೆ, ಮತ್ತೆ ಅಪಮಾನ ಆಯ್ತು ಕೂಡ. ಆದ್ರೂ ಅದರ ಬಗ್ಗೆ ನಾನು ಇಲ್ಲ, ಬಹಳ ಅವರಿಗಾಗಿ ಯೋಚಿಸ್ತಾ ಪ್ರಾರ್ಥನೆ ಇರ್ತೀನಿ. ಮಾಡಿ. ಮತ್ತು ಸಂಯೋಗ ದೊರೆತ್ರೆ ವ್ಯವಹಾರ ಮಾಡೋದು, ಇಲ್ಲದಿದ್ರೆ ವ್ಯವಹಾರ ಬಿಟ್ಬಿಡಿ. ಆದ್ರೆ ಭಾವ ಇಡಿ, ನಮ್ಮ ಮನಸ್ಸಿನ ಭಾವನೆ ಎಲ್ರಿಗೂ ಇಡಿ. ಹತ್ತಿರದ ವ್ಯಕ್ತಿಗಳಿಗಾಗಿ ಅವರ ಶುದ್ಧಾತ್ಮಕ್ಕೆ ಪ್ರಾರ್ಥನೆ ಮಾಡಿ. ಅವರಿಗೆ ಸುಖ ಶಾಂತಿ ಸಿಗ್ಲಿ, ಸನ್ಮಾರ್ಗದಲ್ಲಿ ನಡೀಲಿ, ಸದ್ಬುದ್ಧಿ ಸಿಗ್ಲಿ, ಇಷ್ಟು ಕೃಪೆ ಮಾಡಿ. ಸಾಕು. ಅದಕ್ಕಾಗಿ ಫೈಲ್ ನಂಬರ್ 2ಗೂ ಕೂಡ ಕರ್ಮ ಬಂಧನ ಬರ್ತದಾ ನನ್ನಿಂದಾಗಿ? ಇಲ್ಲ, ಅದು ಜಾಗೃತಿಯಾಗಿದೆ, ಅದು ಬಂಧನ ಆಗಲ್ಲ ನಿಮ್ಗೆ. ಅದರಿಂದ ಹೊರಬರಲು ನನಗೆ ಹಾ. ಶಕ್ತಿ ಕೊಡಿ. ಹಾ, ನಿಮ್ಗೆ ದಾರಿ ತೋರಿಸ್ತೇನೆ. ಹೀಗೆ ಮಾಡಿ. ವ್ಯಕ್ತಿಗಳು ಮುಗಿಯುವುದಿಲ್ಲ, ಯಾಕೆಂದ್ರೆ ನಮ್ಮ ಮೋಹ ಇದೆ, ನೆನಪು ಬರ್ತಾ ಇರುತ್ತೆ. ಈಗ ನಾವು ಜಾಗೃತಿ. ಈಗ 1-2 ಗಂಟೆ ನಂತರ ನಿಮ್ಗೆ ತಿಳುವಳಿಕೆ ಬಂದ್ರೆ, ಆಗ 1 ನಿಮಿಷ ಪ್ರಾರ್ಥನೆ ಮಾಡಿ ಎಲ್ರಿಗಾಗಿ. ಜೈ ಸಚ್ಚಿದಾನಂದ್. ನನಗಂತೂ ಸಾಮಾಯಿಕ ಮಾಡ್ಲಿಕ್ಕೇ ಬರೋದಿಲ್ಲ. ಮಾಡುವ ಅಗತ್ಯ ಇಲ್ಲ, ಪ್ರತಿಕ್ರಮಣ ಬರುತ್ತಲ್ಲ. ಪ್ರತಿಕ್ರಮಣ ಬರುತ್ತೆ, ಆದ್ರೆ ಆ ವಿಧಿ ಮಾಡ್ತಾರಲ್ಲ, ವಿಧಿ ಮಾಡಿದ ಮೇಲೆ ಸಾಮಾಯಿಕ ಮಾಡ್ತೀವಿ. ಯಾವ ವಿಷಯ ಕೊಡಲಾಗುತ್ತೋ ಆ ವಿಷಯವಂತೂ ಅರ್ಥವೇ ಆಗೋದಿಲ್ಲ. ಇಲ್ಲ, ನೀವು ಶಿಬಿರಕ್ಕೆ ಬರ್ತಿರೋ ಇಲ್ವೋ ಡಿಸೆಂಬರ್ನಲ್ಲಿ? ಇಲ್ಲ. ಡಿಸೆಂಬರ್ನಲ್ಲಿ ಶಿಬಿರಕ್ಕೆ ಬಂದ್ರೆ ಸಾಮಾಯಿಕ ಮಾಡಿಸ್ತಾರೆ, ಆಗ ಮಾಡಬೇಕು. ದಿನಾಲೂ ಪ್ರತಿಕ್ರಮಣ ಮಾಡಿ. ಅರ್ಧ ಗಂಟೆ, 15 ನಿಮಿಷ. ಪೂರ್ಣ ದಿವಸದ ಎಲ್ಲಾ ದೋಷ ಏನಿದೆ ನೋಡಿ. ಇನ್ನು ದೋಷದಿಂದಾಗಿ ಯಾರಿಗಾದ್ರೂ ದುಃಖವಾಗಿದ್ರೆ ಕ್ಷಮೆ ಕೇಳ್ಕೊಳ್ಳಿ, ಅದಕ್ಕೆ ಪ್ರತಿಕ್ರಮಣ ಅಂತಾರೆ. ಅಷ್ಟು ಮಾಡಿದ್ರೆ ಸಾಕು, ತುಂಬಾ ಆಯ್ತು. ಸಾಮಾಯಿಕ ಏನಂತ ಮೊದಲು ತಿಳ್ಕೊಳ್ಳಿ. ಯಾರಿಗಾದ್ರೂ ನೋಡಿ ಕೋಪ ಬಂದ್ರೆ ಮತ್ತು ಮನೆಯವರಿಗೆ ನೋವುಂಟು ಮಾಡಿದ್ರೆ, ಆಗ ಪ್ರತಿಕ್ರಮಣದಲ್ಲಿ ಉಪಸ್ಥಿತವಾಗುತ್ತೆ, ಅರೆರೇ ನೋವುಂಟು ಮಾಡಿದೆ, ತಪ್ಪಾಯ್ತು, ನನ್ನಿಂದ ಕ್ಷಮೆ ಯಾಚಿಸ್ತೇನೆ. ಇನ್ನು ಸಾಮಾಯಿಕ ಅಂದ್ರೆ ಏನು? ಯಾವುದ್ರಿಂದಾಗಿ ತಪ್ಪಾಯ್ತು? ತನ್ನಿಚ್ಛೆಯಂತೆ ಆಗ್ಲಿಲ್ಲ, ಅದಕ್ಕೆ ಕೋಪ ಬಂತು, ಅಥವಾ ಅರಿವಾಗ್ಲಿಲ್ಲವೆಂದು ಕೋಪ ಮಾಡಿದ್ದೋ, ಮಾತು ಕೇಳಲಿಲ್ಲವೆಂದು ಕೋಪ ಬಂತು, ನಮ್ಮ ಅಪೇಕ್ಷೆ ಇತ್ತು ಅದು ಪೂರ್ತಿ ಆಗ್ಲಿಲ್ಲವೆಂದು ಕೋಪ ಬಂತು. ಯಾವ ಕಾರಣದಿಂದ ಕೋಪವಾಯ್ತು ಅದನ್ನು ನೋಡ್ಬೇಕು. ಕಾಣ್ಲಿಲ್ಲ ಅಂದ್ರೆ ಪೆಂಡಿಂಗ್ ಇಟ್ಬಿಡಿ. ಅಟ್ಲೀಸ್ಟ್ ಪ್ರತಿಕ್ರಮಣವಾದ್ರೂ ಮಾಡಿ. ಅಷ್ಟಾದ್ರೂ ಆವರಣ ಕಡಿಮೆ ಆಗ್ಬೋದು. ತಿಳಿತಲ್ಲ ಹೌದು. ನಿಮ್ಗೆ? ಅಲ್ಲ, ದೀಪಕಣ್ಣ ಒಂದು ಕಡೆ ಹೇಳಿದೆ, ಅದು ದೀಪಕಣ್ಣ ಸಾರಿ, ಅದು ದಾದಾಜಿ ಎಲ್ಲರನ್ನೂ ಮೋಕ್ಷಕ್ಕೆ ತಲುಪಿದ ನಂತರ ಆಮೇಲೆ ದಾದಾಜಿಗೆ ಮೋಕ್ಷವಾಗುತ್ತೆ. ಈ ಹೌದು. ಸಂಸಾರದ್ದು ಅಂತ ಆಗುದೇ ಇಲ್ಲ, ಇದು ನಡೀತಾ ಹ್ಮ್. ಇರುತ್ತೆ. ಹಾಗಾದ್ರೆ ದಾದಾಜಿಯವರ ಇಲ್ಲ, ಮೋಕ್ಷ ದಾದಾಜಿಯವರ ಮೋಕ್ಷ ಯಾರಿಗೆ? ಎಷ್ಟು ಶಾಲೆಯವರಿದ್ದಾರಲ್ಲ, ಟೀಚರ್ ಎಷ್ಟು ಶಾಲೆಯ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಿದ್ದಾರಲ್ಲ, ಇವೆಲ್ಲ ಗುಡ್ಡಗಳನ್ನು ತೋರಿಸ್ಲಿಕ್ಕೆ ಚಿಲ್ಡ್ರನ್ ಪಾರ್ಕ್ನಲ್ಲಿ. ಹಾ. ಟೀಚರ್ ಎಷ್ಟು ವಿದ್ಯಾರ್ಥಿಗಳನ್ನ ನೋಡ್ಕೋತಾರೆ? ಒಂದು ಬಸ್ನಲ್ಲಿ 50 ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಿದ್ದಾರೆ. ಇನ್ನೆಲ್ಲ ವಿದ್ಯಾರ್ಥಿಗಳು, ಅಲ್ಲಿ 500 ವಿದ್ಯಾರ್ಥಿಗಳಿದ್ದಾರೆ. ಈ 50 ಕರ್ಕೊಂಡು ಹೋಗ್ತಾರಾ? 500 ಗಮನ ಕೊಡ್ತಾರಾ ಟೀಚರ್? 50 ಹಾ, ಜನರನ್ನ? ನಾನು ಎಷ್ಟು ಜವಾಬ್ದಾರಿಯನ್ನು ಹೊಂದಿದ್ದೇನೋ ಅವರನ್ನ ಹಿಂದೆ ಕರ್ಕೊಂಡು ಹೋಗ್ತೇನೆ. ಬೇರೆ ಬಸ್ಸಿನ ಟೀಚರ್ ಇದ್ರೆ ಅವರು ಕರ್ಕೊಂಡು ಹೋಗ್ತಾರೆ ವಿದ್ಯಾರ್ಥಿಗಳನ್ನ. ಯಾರು ದಾದಾಜಿಯವರಿಗೆ ಸಮರ್ಪಣೆಯಾಗಿದ್ದಾರೆ, ದಾದಾಜಿಯವರ ಜ್ಞಾನ ಪಡೆದಿದ್ದಾರೆ, ದಾದಾಜಿಯವರ ಆಜ್ಞೆಯನ್ನು ಯಾರು ಪಾಲಿಸ್ತಾರೆ ಅವರ ಜವಾಬ್ದಾರಿಯನ್ನು ಖಂಡಿತ ದಾದಾಜಿ ವಹಿಸ್ತಾರೆ. ಬಾಕಿ ಯಾರು ಆಜ್ಞೆ ಪಾಲಿಸೋದಿಲ್ಲ, ಜ್ಞಾನ ಪಡೆದಿದ್ದಾರೆ ಆದರೆ ಆಜ್ಞೆ ಪಾಲಿಸೋದಿಲ್ಲ, ಆಗ ದಾದಾಜಿ ಅಂತಾರೆ, ನಾನ್ ಜವಾಬ್ದಾರಿ ಯಾಕೆ ವಹಿಸ್ಲಿ? ಇನ್ನು ಪರಸ್ತ್ರೀ ಪರಪುರುಷ ಲಂಪಟತನ ಮಾಡ್ತಾರೋ, ಸರಾಯಿ ಕುಡಿತಾರೆ, ನಾನ್ ವೆಜ್ ತಿಂತಾರೆ, ಅಂಥವ್ರನ್ನು ಕೂಡ ದಾದಾಜಿ ಹೇಳ್ತಾರೆ, ನನ್ನ ಆಜ್ಞೆ ವಿರುದ್ಧ, ಇವರ ಜವಾಬ್ದಾರಿ ನನ್ಗ್ಯಾಕೆ? ಹಾ, ನಮ್ಮ 2% ಆದ್ರೂ ಆಜ್ಞೆ ಪಾಲನೆ ಮಾಡ್ತಾರೋ, 5%, 10% ಆದ್ರೂ ನನ್ನ ಜವಾಬ್ದಾರಿ ಇದೆ ಅವರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗೋದು.
ತಿಳಿತಲ್ಲ, ಇಡೀ ಜಗತ್ತಿನ ಜವಾಬ್ದಾರಿ ದಾದಾಜಿ ವಹಿಸಿಕೊಂಡಿಲ್ಲ. ಯಾರು ಅವರ ಆಜ್ಞೆ ಪಾಲಿಸ್ತಾರೆ, ದಾದಾಜಿ ಅವರಿಗೆ ಸಮರ್ಪಣೆಯಾಗಿದ್ದಾರೋ ಜ್ಞಾನ ಪಡೆದಿದ್ದಾರೆ. ತಿಳಿತಲ್ಲ ನಿಮ್ಗೆ? ದೀಪಕಣ್ಣ, ನಮಗೆ ಒಂದೆರಡು ಅವತಾರದಲ್ಲಿ ಮೋಕ್ಷ ಸಿಗ್ಬಹುದಾ? ಹಾ ಅದಕ್ಕಾಗಿ ನಾವು ಏನ್ ಹಾ ಮಾಡ್ಬೇಕು? ನಿಮ್ಮ ಇಚ್ಛೆ ಇರಬೇಕು. ಇನ್ನು ನೀವು ಅನ್ಯರ ಮೋಕ್ಷಕ್ಕೆ ತಯಾರು ಮಾಡಿದ್ರೆ ನಿಮ್ಮ ಮೋಕ್ಷ ತಡ ಆಗ್ಬಹುದು. ಬೇರೆಯವರನ್ನು ಸುಧಾರಿಸಲಿಕ್ಕೆ ನಾವು ಹೋಗ್ತೇವೆಯಾ? ಬೇರೆಯವರನ್ನು ಸುಧಾರಿಸುವುದು ನಿಲ್ಲಿಸಿ. ಭಾವನೆ ಇಡಿ, ಮೊದಲು ನೀವು ಸುಧಾರಿಸಿ. ಕ್ರೋಧ, ಮಾನ, ಮಾಯೆ, ಮೋಹ, ಲೋಭ, ಬಯಕೆ, ದ್ವೇಷ, ಅಪೇಕ್ಷೆಯಿಂದ ಮೊದಲು ಮುಕ್ತರಾಗಿ. ನೀವು ಸುಧಾರಿಸಿದ್ರೆ ನಿಮ್ಮನ್ನು ನೋಡಿ ಇತರರು ತನ್ನಷ್ಟಕ್ಕೆ ಸುಧಾರಿಸ್ತಾರೆ. ಕೆಲವು ಗಂಡಂದಿರು ಹೆಂಡತಿಯರನ್ನ ಸತ್ಸಂಗಕ್ಕೆ ಕಳಿಸಿದ್ರು, ಶಿಬಿರಕ್ಕೆ ಹೋಗು, ನೀನ್ ಶಿಬಿರಕ್ಕೆ ಹೋಗು. ಯಾಕೆ? ಮೊದಲ ಸಲ ಹೋಗಿದ್ದಾಗ ಸುಧಾರಿಸಿಕೊಂಡು ಬಂದಿದ್ದಿ, ಈಗ ಇನ್ನೊಮ್ಮೆ ಹೋಗು. ನೀನ್ ಸುಧಾರಿಸಿದ್ರೆ ಪೂರ್ತಿ ಮನೆ ಸುಧಾರಿಸಿದೆ ಹಾಗಂದು ಹೇಳ್ತಿದ್ರು. ಈಗ ಪತ್ನಿ ಸುಧಾರಿಸಿದ್ರೆ ಪತಿಯವರು ಸತ್ಸಂಗಕ್ಕೆ ಬಂದು ಅವರು ಸುಧಾರಿಸ್ತಾರೆ, ತಾಯಿ ತಂದೆ ಬರ್ತಾರೆ, ಮಕ್ಕಳು ಬರ್ತಾರೆ, ಎಲ್ಲ ಮನೆಯವರು ಪೂರ್ತಿ ಸುಧಾರಿಸಿದ್ರು. ಅಂದ್ರೆ ನಾವು ಸುಧಾರಿಸುವ ಅಗತ್ಯವಿದೆ, ಸುಧಾರಿಸುವ ಅಗತ್ಯ ಇಲ್ಲ. ಎಷ್ಟು ನಾವು ಸುಧಾರಿಸಿಕೊಂಡು ಹೋಗ್ತೇವೋ ತನ್ನಷ್ಟಕ್ಕೆ ನೋಡಿ ಸುಧಾರಿಸುವ ಅಗತ್ಯ ಇಲ್ಲ, ನೋಡಿಯೇ ಸುಧಾರಿಸ್ತೇವೆ. ನಾನು ಯಾರಿಗೂ ಹೀಗೆ ಜ್ಞಾನದಲ್ಲಿರಿ, ಬ್ರಹ್ಮಚಾರ್ಯ ಪಾಲನೆ ಮಾಡಿ ಶಾಂತಿಯಲ್ಲಿರಿ ಅಂತ ಹೇಳುವುದಿಲ್ಲ. ಹೇಳ್ತಾರೆ, ನಿಮ್ಮನ್ನು ನೋಡಿ ನಮ್ಗೆ ಅನಿಸುತ್ತೆ, ತಡೆ ಮಾಡಬಾರ್ದು, ನೋಡಿಯೇ ಸುಧಾರಿಸಬೇಕು ಜನರು. ಆಗ್ಲೇ ಮಾತ್ರ ನಾವು ಇಷ್ಟು ಸುಧಾರಿಸುವ ಅಗತ್ಯ ಅದಂದ್ರೆ ನಮ್ಮ ಉಪಸ್ಥಿತಿಯಿಂದ ಬೇರೆಯವರು ಸುಧಾರಿಸಬಹುದು. ಆಗ ಮಾತ್ರ ನೀವು ಮೋಕ್ಷಕ್ಕೆ ಒಂದು ಅವತಾರಿ ಆಗ್ಬಹುದು. ಜೈ ಸಚ್ಚಿದಾನಂದ್. ಜಯ ಸಚ್ಚಿದಾನಂದ. ಹೇಳಿ ದೀಪಕಣ್ಣ, ನಾನು ಜ್ಞಾನ ತಗೊಂಡಿದ್ದೇನೆ, ಆದ್ರೆ ನಿಮ್ಮ ಹೆಸರೇನು? ಶೈಲೇಶ್ ನಾಯಕ್ ಅಂತ, ಗೋವಾದಿಂದ. ಹೇಳಿ. ಆದ್ರೂ ಕೂಡ ಜ್ಞಾನ ನಾನು ತಗೊಂಡಿದ್ದೇನೆ, ಆದ್ರೆ ನನಗೆ ಮತ್ತೆ ಅದೇ ಭಾವ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಬರುತ್ತೆ, ನಾನು ಮೆಡಿಟೇಷನ್ ಹೆಚ್ಚು ಮಾಡಬೇಕು ಅಂತ. ಹಾ, ಮಾಡ್ಲಿ. ಶೈಲೇಶ್ನ ಇಚ್ಛೆ ಇದ್ರೆ ಮಾಡ್ಲಿ. ಯಾವುದ್ರ ಬಗ್ಗೆ ಮೆಡಿಟೇಷನ್ ಮಾಡ್ತೀರಾ? ದ್ಯಾಟ್ ಈಸ್ ಮೆಡಿಟೇಷನ್ ಆರ್ ಕಾನ್ಸಂಟ್ರೇಷನ್? ವಾಟ್ ಯು ಆರ್ ಡೂಯಿಂಗ್? ಮೆಡಿಟೇಷನ್ ಅಂದ್ರೆ ನನಗೆ ಮೆಡಿಟೇಷನ್ ಆತ್ಮದ್ದು ಮಾಡಬೇಕು. ಅದಕ್ಕಾಗಿ ಆ ದಾರಿ ನಿಮ್ಗೆ ಸಿಗ್ಬೋದು. ಮೆಡಿಟೇಷನ್ ಹೇಗೆ ಮಾಡುದು? ನಾನು ಶುದ್ಧಾತ್ಮನಾಗಿದ್ದೇನೆ 5 ಬಾರಿ ಹೇಳಿ. ನಾನು ಶುದ್ಧಾತ್ಮನಾಗಿದ್ದೇನೆ, ನಾನು ಅನಂತ ಜ್ಞಾನಿಯಾಗಿದ್ದೇನೆ, ನಾನು ಅನಂತ ದರ್ಶನದವನಾಗಿ 5-10 ಸಲ ಹೇಳಿ. ಮತ್ತು ಶುದ್ಧಾತ್ಮನ ಜ್ಞಾನ ಅಂದ್ರೆ ಈ ಗುಣಗಳ ಆರಾಧನೆ ಮಾಡಿದ್ರೆ ತನ್ನಷ್ಟಕ್ಕೆ ಶುದ್ಧಾತ್ಮದ ಜ್ಞಾನ ಆಗ್ತಾ ಇರುತ್ತೆ. ಮನ, ವಚನ, ಕಾಯ ಎಲ್ಲ ಸಂಘಿ ಕ್ರಿಯೆಗಳಿಂದ ನಾನು ಅಸಂಘಿಯಾಗಿದ್ದೇನೆ. ಸ್ಥೂಲತಮದಿಂದ ಸೂಕ್ಷ್ಮತಮದವರೆಗೆ ಎಲ್ಲ ಸಂಸಾರಿ ಅವಸ್ಥೆಯ ನಾನು ಜ್ಞಾತಾದೃಷ್ಟ ಮಾತ್ರ ಆಗಿದ್ದೇನೆ, ಟಂಕೋತ ಕಿರಣನಾಗಿದ್ದೇನೆ, ಕೇವಲ ಜ್ಞಾನ ಸ್ವರೂಪ. ಹೀಗೆ ಎಷ್ಟು ಜ್ಞಾನದ ವಚನ ಹೇಳ್ತಾ ಇದ್ರೆ ಅದುವೇ ಶುದ್ಧಾತ್ಮನ ಜ್ಞಾನವಾಗುತ್ತಾ ಸಾಗುತ್ತೆ. ಗುಣದ ಆರಾಧನೆಯಿಂದ ನೀವು ಆತ್ಮರೂಪ ನೀವು ಆಗ್ತಾ ಹೋಗ್ತೀರಿ. ಇದನ್ನ ಎಲ್ಲಕ್ಕಿಂತ ಮಿಗಿಲಾದ ಜ್ಞಾನ ಅಂತಾರೆ. ಬೇರೇನು ಸಂಸಾರಿ ಜ್ಞಾನ ಏನಿದೆ, ಏಕಾಗ್ರತೆ, ಅದು ಶಾಂತಿಯ ಸಾಧನೆಯಾಗಿದೆ. ಈ ಆತ್ಮದ ಗುಣಗಳ ಬಾರಿಸುವಿಕೆ ಅದು ಆತ್ಮಜ್ಞಾನದಿಂದ ಅನುಭೂತಿ ಹೆಚ್ಚಾಗ್ಬಹುದು. ಆತ್ಮರೂಪವಾಗ್ತೇವೆ ನಾವು, ದೇಹ ಸ್ವರೂಪ ಆಗ್ಬಹುದು ನಾವು. ಇನ್ನೊಂದು ಪ್ರಶ್ನೆ ಇದೆ ದೀಪಕಣ್ಣನವರೇ. ನಾನು ಕಣ್ಣು ಮುಚ್ಚಿದಾಗ ನನಗೆ ನಿರ್ವಿಚಾರ ಸ್ಥಿತಿ, ಅದು ಆಗ ಕಣ್ಣು ಮುಚ್ಚಿದ ನಂತರ ನನಗೆ ರಿಯಲೈಸ್ ಆಗುತ್ತೆ ಅದೇ ಆತ್ಮ ಅಂತ. ಇಲ್ಲ, ಅದು ನಿಮ್ಮ ಮೊದಲಿನ ಕಾರ್ಯದ ಫಲ. ಮೊದಲು ಮೆಡಿಟೇಷನ್ ಮಾಡ್ತಿದ್ದೀರಲ್ಲ, ಅದರ ಫಲ ಬಂದಿದೆ ಈಗ. ಅದು ನಿರ್ವಿಚಾರ ಸ್ಥಿತಿ, ಒಳ್ಳೇದಲ್ಲ. ವಿಚಾರವಂತೂ 1000 ಬರಬೇಕು. ಏನಾದರೂ ಪ್ರಾಬ್ಲಮ್ ಬಂತೆಂದ್ರೆ ಬಹಳಷ್ಟು ವಿಚಾರಗಳು ಬರಬೇಕು, ಮನಸ್ಸು ಆಕ್ಟಿವ್ ಇರಬೇಕು. ಇದಂತೂ ಡೆಡ್ ಮಾಡಿಬಿಟ್ರಿ ನೀವು. ಪುನಃ ಸಜೀವ ಮಾಡಬೇಕು, ಆಕ್ಟಿವ್ ಮಾಡಬೇಕು. ಮತ್ತು ವಿಚಾರದ ಜ್ಞಾತಾದೃಷ್ಟ, ಅದರ ಹೆಸರು ಆತ್ಮ. ಈ ವಿಚಾರವನ್ನು ಮುಗಿಸಲು ಹೋಗುತ್ತೆ, ಅದರ ಹೆಸರು ಅಹಂಕಾರ. ಅಹಂಕಾರ ಬುದ್ಧಿಯಿಂದ ವಿಚಾರವನ್ನು ಮುಚ್ಚಲು ಬಯಸುತ್ತೆ. ತುಂಬಾ ಅಭ್ಯಾಸ ಮಾಡಿದರೆ ಮೆಲ್ಲ ಮೆಲ್ಲನ ಆ ಸ್ಟೇಷನ್ ಬರ್ಬೋದು. ಶೂನ್ಯ ಮನಸ್ಕರಾಗ್ತೀರಿ, ಆಬ್ಸೆಂಟ್ ಮೈಂಡೆಡ್. ಒಮ್ಮೆ ದಾದಾಜಿಯವರ ಹತ್ರ ಒಬ್ರು ಬಂದಿದ್ರು, ಮನೋವೈಜ್ಞಾನಿಕರಾಗಿದ್ರು, ಸೈಕ್ಯಾಟ್ರಿಕ್, ತುಂಬಾ ಜಾಣರು, ಮನಸ್ಸಿನ ಬಗ್ಗೆ ಬಹಳಷ್ಟು ಪುಸ್ತಕ ಬರೆದಿದ್ದಾರೆ ಅವರು. ಅವ್ರು ಹೇಳ್ತಿದ್ರು, ನನ್ನ ಮನಸ್ಸು ತೆಗೆದುಬಿಡಿ, ನನಗೆ ಶಾಂತಿ ಸಿಗುತ್ತೆ. ದಾದಾಜಿ ಹೇಳಿದ್ರು, 2 ಸಾಕ್ಷಿ ತಗೋಬೇಕಾದೀತು. ನಾನು ಜ್ಞಾನಿ ಪುರುಷ, ನಿಮ್ಮ ಮನದ ಆಪರೇಷನ್ ಮಾಡಿ ತೆಗೆದು ಬಿಡ್ತೇನೆ, ಆದ್ರೆ 2 ಸಾಕ್ಷಿ ಇಡಬೇಕು. ಸಾಕ್ಷಿ ಯಾಕೆ? ಏನಾದ್ರೂ ಆಗ್ಬಿಟ್ರೆ ನಾನ್ ರೆಸ್ಪಾನ್ಸಿಬಲ್. ಆಪರೇಷನ್ ಮಾಡುವವರಿಗೆ ಹೇಳಲ್ಲ, ನಾನೇ ಸ್ವತಃ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಳ್ತೇನೆ. ನನ್ನ ಮನಸ್ಸಿನ ಆಪರೇಷನ್ ಆದ್ಮೇಲೆ ನನ್ನ ಯಾವುದೇ ಸ್ಥಿತಿಗೆ ನನ್ನ ಒಪ್ಪಿಗೆ ಇದೆ. ಅವರು ಸ್ವಲ್ಪ ಹೆದರಿದು, ಯಾಕೆ ಸಾಕ್ಷಿ ಕೇಳ್ತೀರಾ? ನೋಡಿ, ನೀವು ಆಬ್ಸೆಂಟ್ ಮೈಂಡೆಡ್ ಆದ್ರೆ ನಿಮ್ಗೆ ನಡೀಬಹುದಾ? ಇಲ್ಲಿಲ್ಲ. ಅದು ಹೇಗೆ ಆಬ್ಸೆಂಟ್ ಮೈಂಡೆಡ್ ಅಂದ್ರೆ ಗೊತ್ತಲ್ಲ ನಿಮ್ಗೆ? ಮೇಲಿನ ಬಟ್ಟೆಯನ್ನು ಕೆಳಗಡೆ ಧರಿಸ್ತಾರೆ, ಕೆಳಗಿನ ಬಟ್ಟೆ ಮೇಲೆ ಧರಿಸ್ತಾರೆ. ಅವರ ಮನಸ್ಸೇ ಕೆಲಸ ಮಾಡುವುದಿಲ್ಲ. ಊಟದ ತಟ್ಟೆಯಿಂದ
ಇಲ್ಲಿ ಬಿಸಾಕ್ಬೋದು, ಅಲ್ಲಿ ಬಿಸಾಕ್ಬೋದು, ಮತ್ತೆ ಮಣ್ಣು ತಿಂತಾ ಇರ್ಬೋದು. ಮೈಂಡ್ ಆಬ್ಸೆಂಟ್ ಆಗಿದೆ. ಮೆಂಟಲ್ಗೆ ಕೂಡ ಮೈಂಡ್ ಇರುತ್ತೆ ಗೊತ್ತಾ? ಮೆಂಟಲ್ ಮೈಂಡ್. ಮತ್ತೆ ಮೆಂಟಲ್ಗೂ ಮೈಂಡ್ ಬೇಕು, ಆಬ್ಸೆಂಟ್ ಬೇಡ. ಅಂದ್ರೆ ಮನಸ್ಸು ಶೂನ್ಯ ಮಾಡಿದ್ರೆ ಡೆಡ್, ಡಿಫೆಕ್ಟಿವ್ ಆಗ್ತಾರೆ ಜನರು. ನಕ್ರೆ ಕೂಡ ನೋಡ್ತಾರೆ ಮತ್ತು ಆತ್ರೆ ಕೂಡ ನೋಡ್ತಿರ್ತಾರೆ. ಏನಾಯ್ತು ಗೊತ್ತಿಲ್ಲ, ಅವರ ಮನಸ್ಸೇ ಕೆಲಸ ಮಾಡ್ತಿಲ್ಲ. ಸಣ್ಣ ಮಕ್ಕಳ ಮನಸ್ಸು ಕೆಲಸ ಮಾಡುತ್ತೆ. ಇವತ್ತು ನನಗೆ ಸ್ಕೂಲ್ಗೆ ಹೋಗ್ಲಿಕ್ಕಿಲ್ಲ, ಇವತ್ತು ನನಗೆ ಗಾರ್ಡನ್ಗೆ ಹೋಗ್ಬೇಕು, ಆಡ್ಲಿಕ್ಕಿದೆ. ಅವನ ಕೂಡ ಮನಸ್ಸು ಕೆಲಸ ಮಾಡುತ್ತೆ. ಮನಸ್ಸು ಆಕ್ಟಿವ್ ಇರಬೇಕು, ಮುಚ್ಚಿಡಬಾರ್ದು. ಮತ್ತು ಏನೇ ವಿಚಾರ ಬಂದ್ರು, ಭಗವಾನ್ ಮಹಾವೀರಿಗೆ ವಿಚಾರ ಬರ್ತಿತ್ತು. ಸಮಯದಲ್ಲಿ ವಿಚಾರ ಜ್ಞಾತಾದೃಷ್ಟ ಇಡ್ತಿದ್ರು. ನಾವು ಸಮಯದವರೆಗೆ ತಲುಪ್ತಿದ್ರೆ ಕ್ಷಣದವರೆಗೆ ತಲುಪಿ, ಕ್ಷಣದವರೆಗೆ ಆಗದಿದ್ರೆ ಮಿನಿಟ್ವರೆಗೆ ತಲುಪಿ. ಜ್ಞಾತಾದೃಷ್ಟ ಇರಬೇಕು. ಮನ ಇಲ್ಲ ಅಂದ್ರೆ ಆಬ್ಜೆಕ್ಟ್ ಇದೆ ಆರ್ ಅಬ್ಸರ್ವರ್. ಈ ಮನ ಮುಚ್ಚಿದ್ರೆ ಆಬ್ಜೆಕ್ಟ್ ಇಲ್ಲ, ದಿ ಎಂಡ್ ಬಂತೆಂದ್ರೆ ನಾವು ಏನ್ ನೋಡ್ತೇವೆ ಫಿಲ್ಮಲ್ಲಿ? ಅಂದ್ರೆ ದಿ ಎಂಡ್ ಆಗ್ಬಾರ್ದು. ಆಯ್ತು, ಜೈ ಮನಸ್ಸು ಸಚ್ಚಿದಾನಂದ. ತೋರಿಸ್ತಾ ಇರ್ಬೇಕು, ನಾವು ನೋಡ್ತಾ ಇರ್ಬೇಕು. ನಂತರ ಹೇಳ್ಬೋದು, ಬಂಡಿ ನಡೆಸುವಾಗ ಆಕ್ಸಿಡೆಂಟ್ ಆದ್ರೆ ಸರಿ, ಬೇರೆ ಮಾತನಾಡಿ. ಸತ್ಸಂಗದಲ್ಲಿ ಏನ್ ಕೇಳ್ತಿದ್ದೀರಿ ಅದು ತಿಳಿಸುತ್ತೆ. ಮನ ಆಕ್ಟಿವ್ ಆಗಿರ್ಬೇಕು. ತಿಳಿತಲ್ಲ ನಿಮ್ಗೆ? ಈಗ ನೀವು ಜ್ಞಾನ ಪಡೀರಿ. ಏನು? ಜಯ ಸಚ್ಚಿದಾನಂದ. ಮನಸ್ಸು ಹೇಳ್ಬೋದು, ಶೂನ್ಯತೆ ಬಂದ್ರೆ ಬೇರೆ ಏನಾದ್ರೂ ಆರಾಧನೆ ಶುರು ಮಾಡಿ, ಅಸೀಂ ಜೈ ಜೈಕಾರ ಅನ್ನಿ, ಶಬ್ದ ಓದಿ, ಆತ್ಮದ ಗುಣಗಾನ ಮಾಡಿ. ಮನಸ್ಸು ಆಕ್ಟಿವ್ ಆಗುತ್ತೆ.